ಹೋ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಸತಿ ವಿಡಿಯೋದಲ್ಲಿ ಹೇಳಿದ್ದೋ ಈ ಚಾನಲ್ಲು ಕೆಲವರು ಮಾಡಿ ಕೈ ಸುಟ್ಕೊಂಡಿದ್ದಾರೆ ಅಂತ. ಎಲ್ಲರೂ ಹೇಳೋಕ್ಕಾಗಲ್ಲ, ಬಟ್ ಯಾವ ರೀತಿ ಮಾಡಬೇಕು ಅಂತ ಅದು ರೂಲ್ಸ್ ಇದೆ, ಬರುತ್ತೆ ಇನ್ನೂ ರೂಲ್ಸ್ಗಳು. ಓಕೆನಾ? ಯೂಟ್ಯೂಬ್ನಲ್ಲಿ ಮೋಸ್ಟ್ಲಿ 2026 ಎಂಡಲ್ಲಿ ಬರ್ಬೋದು. ಏನಿಂದ ಚಾನಲು ಮಾಡಿದ್ರೆ ಮಾಡಿಷನ್ ಆಗುತ್ತೆ, ಆಗಲ್ಲ ಅಂತ ಆಲ್ರೆಡಿ ನಾವು ಓದ್ ವಿಡಿಯೋದಲ್ಲಿ ಹೇಳಿದ್ದು ಅಲ್ವಾ ಭರತ್? ಹೌದು. ಏನೋ ಮಾಸ್ ಇವಾಗ ಯಾರೋ ಒಬ್ರು ಏನೋ ಒಂದು ಪಾಂಟ್ ತೋರಿಸ್ತಾರೆ, ಈ ಥರ ಸೆಲ್ಫಿ ತೊಗೊಳೋದು, ಈ ಥರ ಡಕ್ಕು, ಕ್ಯಾಟು, ಲಯನು, ಈ ಥರ ಎಲ್ಲ ಸ್ಟೋರಿ ಮಾಡಿ ತೋರಿಸ್ತಾರೆ. ಅದನ್ನೇ ನೀವು ಮಾಡ್ತಾ ಇದ್ರೆ ಮಾಡರ್ನ್ ಅಲ್ಲ, ಇನ್ನು 30 ಕಂಟೆಂಟ್ ಅಂತ ಬರುತ್ತೆ ಅಂತ. ಈಗ ದೊಡ್ಡ ದೊಡ್ಡ ಚಾನಲ್ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರೋ ಚಾನಲ್ಸ್ನೇ ಯೂಟ್ಯೂಬರ್ಸು ರಿಮೂವ್ ಮಾಡಿದ್ದಾರೆ. ಅದು ಯಾವ್ಯಾವ ಚಾನಲ್ ಅಂತ ನಾನು ಪ್ರೂಫ್ ಸಮೇತ ಹೇಳ್ತೀನಿ ಅಂದಿದ್ದು ಅದೇ ವಿಡಿಯೋ. ಬನ್ನಿ ಯಾವ್ಯಾವ ಚಾನಲ್ ಅಂತ ಬರುತ್ತೆ ಕೇಳೋಣ. ಬರುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾನೆ. ಬರುತ್ತೆ ಯಾವ್ಯಾವ ಚಾನಲ್ ಬರುತ್ತೆ ಅದು ರಿಮೂವ್ ಆಗಿರೋದು 2 ಚಾನಲ್. ಮೊದಲನೇ ಚಾನಲ್ ಸ್ಕ್ರೀನ್ ಕಲ್ಚರ್ ಅಂತ, ಇದು ಇಂಡಿಯನ್ ಬೇಸ್ಡ್ ಚಾನಲ್. ಇಲ್ಲಿ ಇವ್ರದ್ದು 1.4 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇತ್ತಂತೆ. ಆಮೇಲೆ ಇವರು 12 ಎಡಿಟರ್ಸ್ ಜೊತೆ ಮ್ಯಾನೇಜ್ ಮಾಡ್ತಿದ್ರಂತೆ. ಆಮೇಲೆ ಇನ್ನೊಂದು ಇವ್ರೇನ್ ಮಾಡ್ತಿದ್ರು, ಇದು ಟೀಮ್ ಹ್ಯಾಕರ್ ಟೀಮ್ ಇದೆಲ್ಲ, ಯೂಟ್ಯೂಬ್ ಹ್ಯಾಕ್ ಮಾಡ್ಬಿಟ್ಟು ಆಲ್ಗೊರಿಥಮ್ನ ಬೇರೆ ಬೇರೆ ಒಂದು ತುಂಬಾ ಜನಕ್ಕೆ ಶೋ ಮಾಡ್ಲಿ ವಿಡಿಯೋ, ಆ ತರ ಒಂದು ಹ್ಯಾಕಿಂಗ್ ಮಾಡ್ಬಿಟ್ಟು ಈ ತರ ಮಾಡ್ತಿದ್ರು. ಏನೋ ಉಪಯೋಗಿಸ್ಕೊಂಡು ಫೇಕ್ ಆಗಿ, ಈಗ ಡಿಸ್ನಿ ಮೂವೀಸ್ ಎಲ್ಲ ನೋಡಿದಿರಲ್ಲ, ಡಿಸ್ನಿ ಮೂವೀಸ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಪ್ರೈಮ್ ವಿಡಿಯೋದಲ್ಲಿ ಬರುತ್ತಲ್ಲ ಪಾಪ್ಯುಲರ್ ಮೂವೀಸ್, ಇಂಗ್ಲಿಷ್ ಮೂವೀಸ್ ಎಲ್ಲ, ಅದೆಲ್ಲ ಏನಲ್ಲಿ ರೀಮೇಕ್ ಮಾಡೋದು. ಸೊ ಇದೇ ತರ ಫೇಕ್ ಟ್ರೇಲರ್ ತೋರಿಸುದು. ಈಗ ಪಾರ್ಟ್ 1 ಸೂಪರ್ ಆಗಿರುತ್ತೆ. ಈಗ ಉದಾಹರಣೆಗೋಸ್ಕರ ಇಟ್ಕೊಳ್ಳಿ, ಪುಷ್ಪ ಪಾರ್ಟ್ 2 ಬಂತು, ಪಾರ್ಟ್ 3 ಹೇಗೆ ಬರುತ್ತೆ, ಪಾರ್ಟ್ 3 ಟ್ರೇಲರು ಟೀಸರು ಇವರೇ ಮುಖಾಂತರ ಬಿಡ್ತಾರೆ, ಅದು ಫೇಕ್. ಅದು ಈ ತರ ಫೇಕ್ ಮಾಡ್ಕೊಂಡು ಮಾಡ್ತಿದ್ರಂತೆ. ಸೊ ಅದಕ್ಕೋಸ್ಕರ ಒಂದ್ಸತಿ ಇವ್ರನ್ನ ಡಿಮಾನಿಟೈಸ್ ಮಾಡಿದ್ರು ಚಾನಲ್ನ. ಅದಾದ್ಮೇಲೆ ಮತ್ತೆ ಅದು ಫ್ಯಾನ್ ಮೇಡು ಕಾನ್ಸೆಪ್ಟ್ ಅಂತ ಹಾಕೊಂಡ್ಬಿಟ್ಟು ಅದೇ ತರ ಮಾಡಿದ್ರಲ್ಲ, ಮತ್ತೆ ಮಾನಿಟೈಸ್ ಆಯ್ತು. ಆದ್ರೆ ಮತ್ತೆ ಇದೇ ತರ ಆಕ್ಷನ್ ಕಂಟಿನ್ಯೂ ಆಯ್ತಲ್ಲ, ಸೊ ಅದ್ರಗೋಸ್ಕರ ಪರ್ಮನೆಂಟ್ ಆಗಿ ಬ್ಯಾನ್ ಮಾಡಿದಿರಿ ಚಾನಲ್ನ. ಮೊದಲನೇ ಚಾನಲ್ ಆಯ್ತು. 2ನೇ ಚಾನಲ್ ಬಂದ್ಬಿಟ್ಟು ಇದು ಜಾರ್ಜಿನಿಯಾ, ಇದು ಬೇರೆ ಕಂಟ್ರಿ ಅಂದ್ರೆ ಔಟ್ಸೈಡ್ ಕಂಟ್ರಿ ಚಾನಲ್. ಇದೇನಂತ ಅಂದ್ರೆ ಗೇಮ್ಸ್ ಬಗ್ಗೆ. ಈಗ GTA 6 ಟ್ರೇಲರ್ ಫೇಕ್ ಆಗಿ ಬಿಡೋದು ಮುಖಾಂತರ, ಬೇರೆ ಬೇರೆ ದೊಡ್ಡ ದೊಡ್ಡ ಗೇಮ್ಸ್ದು ಫೇಕ್ ಆಗಿ ಟ್ರೇಲರ್ ಮಾಡ್ಬಿಟ್ಟು ಮುಖಾಂತರ ನಾವು ಅಪ್ಲೋಡ್ ಮಾಡೋದು ಯೂಟ್ಯೂಬ್ನಲ್ಲಿ. ಈ ತರ ಮಾಡ್ಕೊಂಡು ಇವ್ರದ್ದು ಎಷ್ಟು 7,60,000 ಸಬ್ಸ್ಕ್ರೈಬರ್ಸ್ ಅಂತೆ. ಇವರು ಕೂಡ ಸೇಮ್ ಅದೇ ತರ ಮಾಡ್ತಿದ್ರಂತೆ. ತುಂಬಾ ವ್ಯೂಸ್ ಹೋಗ್ತಿತ್ತಂತೆ. ಕಂಪೇರ್ ಮಾಡ್ಕೊಂಡ್ರೆ ಸ್ಕ್ರೀನ್ ಕಲ್ಚರ್ಗಿಂತ ಈ ಪರ್ಟಿಕ್ಯುಲರ್ ಚಾನಲ್ KH ಸ್ಟುಡಿಯೋ ಐತಲ್ಲ, ಅದು ಇನ್ನೂ ತುಂಬಾ ಜಾಸ್ತಿ ವ್ಯೂಸ್ ಹೋಗ್ತಿತ್ತಂತೆ. ಇವ್ರೇನ್ ಮಾಡ್ತಿದ್ರು, ಇವ್ರು ಸ್ವಲ್ಪ ಡಿಫ್ರೆಂಟ್ ಮಾಡ್ತಿದ್ರು. ಏನು, ಮೆಟಾಡೇಟಾ ಮ್ಯಾನಿಪ್ಯುಲೇಷನ್ ಮಾಡ್ತಿದ್ರು. ಮ್ಯಾನಿಪ್ಯುಲೇಷನ್ ಮಾಡ್ಬಿಟ್ಟು ಫೇಕ್ ಆಗಿ ತೋರಿಸೋದು, ಇದೇ ಒರಿಜಿನಲ್ ಟ್ರೈಲರ್ ಅನ್ನೋ ತರ ತೋರಿಸ್ಬಿಟ್ಟು ಬೇರೆ ಬೇರೆ ತುಂಬಾ ಮಿಲಿಯನ್ ಗಟ್ಟಲೆ ಜನಕ್ಕೆ ಮೋಸ ಮಾಡಿದ್ರಂತೆ ಈ ಪರ್ಟಿಕ್ಯುಲರ್ ಇಂಥ ಚಾನಲ್ ಎಲ್ಲರೂ. ಸೊ ಅದ್ರಗೋಸ್ಕರ ಸೇಮ್ ಇವ್ರದ್ದು ಡಿಮಾನಿಟೈಸ್ ಆಯ್ತು. ಮತ್ತೆ ಫ್ಯಾನ್ ಟ್ರೈಲರ್, ಫ್ಯಾನ್ ಕಾನ್ಸೆಪ್ಟ್ ಅಂತ ಹಾಕೊಂಡು ಮತ್ತೆ ರಿಮಾನಿಟೈಸ್ ಮಾಡ್ಕೊಂಡು ಮತ್ತೆ ಆಕ್ಷನ್ ಕಂಟಿನ್ಯೂ ಮಾಡ್ಕೊಂಡು ಅವ್ರ ಚಾನಲ್ನ ಪರ್ಮನೆಂಟ್ ಆಗಿ ಯೂಟ್ಯೂಬ್ ಅವ್ರು ಬ್ಯಾನ್ ಮಾಡಿದ್ದಾರೆ. ಸೊ ಇಷ್ಟ ಆಯ್ತು ಅವರ ಜರ್ನಿ, ಹೇಗೆ ಸ್ಟಾರ್ಟ್ ಆಯ್ತು ಹೇಗೆ ಎಂಡ್ ಆಯ್ತು ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೇನ್ ಆಗಿ ಇವ್ರು ತಪ್ಪು ಮಾಡಿರೋದು ಏನಂತ ಅಂದ್ರೆ ಆಲ್ಗೊರಿಥಮ್ ಹ್ಯಾಕಿಂಗ್ ಮಾಡೋದು, ಮೆಟಾಡೇಟಾ ಮ್ಯಾನಿಪ್ಯುಲೇಷನ್ ಮಾಡೋದು, ಮತ್ತೆ ಮೇನ್ಲಿ ಜನರಿಗೆ ಮುಖಾಂತರ ಫೇಕ್ ಆಗಿ ಟ್ರೇಲರ್ ತೋರಿಸಿ ಮೋಸ ಮಾಡೋದು. ಈ ತರ ಮೇನ್ ವರ್ಕ್ ಮಾಡಿದ್ರು. ಸೊ ಅದಕ್ಕೋಸ್ಕರ ಇವ್ರ ಚಾನಲ್ ಡಿಮಾನಿಟೈಸ್ ಆಗಿ ಮಾನಿಟೈಸ್ ಆಗಿ ಪರ್ಮನೆಂಟ್ ಆಗಿ ಬ್ಯಾನ್ ಆಯ್ತು. ಅದರಲ್ಲ 7,60,000 ಇರ್ಬೋದು, ಮತ್ತೆ 1.4 ಮಿಲಿಯನ್ ಇರ್ಬೋದು. 1 ಮಿಲಿಯನ್ 10 ಲಕ್ಷನಾ? ಹೌದು. ಅಲ್ಲಿಗೆ 14 ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ ಚಾನಲೇ. ಈ ಚಾನಲ್ ಓನ್ ಕಂಟೆಂಟೇ, ಆದ್ರೆ ಏನೋ ಟ್ರೈಲರ್ಗಳನ್ನೇ ಇವರೇ ಓನ್ ಆಗಿ ಇಂದ ಮೇಕಿಂಗ್ ಮಾಡ್ಬಿಟ್ಟು ಇದೇ ಒರಿಜಿನಲ್ ಟ್ರೈಲರ್ ಅಂತ ತೋರಿಸಿ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ತಗೊಂಡು ಮಿಲಿಯನ್ ಗಟ್ಟಲೆ ದುಡ್ಡು ಮಾಡ್ತಾ ಇದ್ದು ಅಂತವ್ರು ಇವ್ರು. ಓಕೆನಾ? ಏನಾಗುತ್ತೆ ಇಲ್ಲಿ, ಅವ್ರಿಗೆ ಬೇಜಾರಾಗುತ್ತೆ. ಯಾಕಂದ್ರೆ ಈ ಥರ ಟ್ರೈಲರೇ ಬಿಟ್ಟಿಲ್ಲ, ಕಂಪ್ನಿಯವರು ಕೂಡ ಆ್ಯಕ್ಷನ್ ತೊಗೊಂಡ್ರು. ನೋಡಿದ್ರಲ್ಲ ಏಯಿಂದ ಇಷ್ಟೆಲ್ಲ ಅವಾಂತರ ಆಗ್ತಾ ಇದೆ ಅಂತ. ಅದು ಕೇಳಿದ್ದು, ನೀವು ಸುಮ್ಮನೆ ಏನೋ ಒಂದು ಕ್ರಿಯೇಟ್ ಮಾಡಿಬಿಟ್ಟು ಏನೇನೋ ಮಾಡೋದಲ್ಲ ಮುಖ್ಯ, ಏನಿದೆ ಅದೇ ಮಾಡಬೇಕು. ಬೇರೆಯವ್ರ ಮೇಲೆ ಅರ್ಟ್ ಆಗೋ ಥರ ಮಾಡಿದ್ರು ಕೂಡ ಬೇರೆ ಕಂಪ್ನಿ ಮೇಲೆ ಆಗಲಿ, ಬೇರೆ ಇದ್ರ ಫಿಲಿಮ್ ಮೇಲೆ ಆಗಲಿ ಡಿಪೆಂಡ್ ಆಗಿದಾಗ ನಿಮಗೆ 100% ಹೊಡ್ತಾ ಬೀಳುತ್ತೆ. ಯಾವತ್ತಿರೋ ಆ ಚಾನಲ್ ಡಿಲೀಟೇ. ಅರ್ಥ ಆಯ್ತಾ? ಇಷ್ಟು ದೊಡ್ಡ ದೊಡ್ಡ ಚಾನಲ್ನೇ ಬಿಟ್ಟಿಲ್ಲ, ಇನ್ನು ನಮ್ದೆಲ್ಲ ಚಿಕ್ಕದು 10,000 20,000 ಸಬ್ಸ್ಕ್ರೈಬರ್ಸ್ ಬಿಡ್ತಾರಾ? ಯಾವ ಮೂಲೆಯವ್ರಿಗೆ ಅರ್ಥ ಮಾಡ್ಕೊಳ್ಳಿ. ಅಷ್ಟು ವ್ಯೂಸ್ ಬಂದರೂ ಅವ್ರಿಗೆ ಯೂಟ್ಯೂಬ್ ಲಾಭ ಇದೆ ತಾನೆ, ಅವರು ಆ ಚಾನಲ್ನ ಬ್ಯಾನ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಈ ರೀತಿಯಾಗಿ ಚಾನಲ್ಗಳು ಫ್ಯೂಚರ್ನಲ್ಲಿ ಉಳಿಯೋದು ಕಷ್ಟ. ಅದಕ್ಕೋಸ್ಕರ ಬೇಸಿಕ್ ಆಗಿ ವಿಡಿಯೋ ಮಾಡ್ತಾ ಇರೋದು ನಾವು. ಅರ್ಥ ಆಯ್ತಾ? ಚಾನಲ್ ಮಾಡಿಕೊಂಡು ಕಾರ್ಟೂನ್ ವಿಡಿಯೋ ಮಾಡ್ಕೊಂಡು ಲೈಫ್ ಲಾಂಗ್ ದುಡಿತೀನಿ ಅನ್ನೋರಿಗೆ ಆಗಲ್ಲ. ನಿಮ್ದು ಏನು ಓನ್ ಕಂಟೆಂಟಲ್ಲಿ ಹೇಳ್ದ ನಾನು ಸ್ಟೋರಿ ಟೆಲ್ಲಿಂಗಲ್ಲಿ ಜಸ್ಟ್ ಒಂದೊಂದು ಕ್ಲಿಪ್ ಹಾಕ್ಕೊಬೋದು ಅಷ್ಟೇ, 5 ಸೆಕೆಂಡು. ಪೂರ್ತಿ ಚಾನಲ್ ಮಾಡ್ತೀನಿ ಅಂದರೆ ನಿಮಗೆ ಅಥಾರಿಟಿ ಬೇಕು. ಓಕೆ? ಯಾವ್ದೊಂದು ಸಿನಿಮಾ ಈಗ ಯಾರ್ದಾರು ಮಾಡ್ತೀನಿ ಅಂದರೆ, ಇವಾಗ ರೀಮೇಕ್ ಹೇಳ್ದ ನಾನು ಪುಷ್ಪ 3 ರೀಮೇಕ್ ಬಿಟ್ಬಿಡೋದು ಟ್ರೈಲರು, ಈ ಥರ ಎಲ್ಲ ಆಗಲ್ಲ. ನೀವೇ ಪುಷ್ಪ 3 ಮಾಡಬೇಕು. ಓಕೆನಾ? ಇದ್ದರೆ ಮಾತ್ರ ನಿಮ್ಮ ಹತ್ರ ಅಥಾರಿಟಿ ಇದ್ದರೆ ಮಾತ್ರನೇ ಆವಾಗ ನೀವು ಬಿಡೋಕ್ಕಾಗೋದಿಲ್ಲ, ಅಂದರೆ ಆಗಲ್ಲ.
ಅರ್ಥ ಆಯ್ತಾ? ಈ ರೀತಿ ಎಲ್ಲ ಮಾಡಕ್ಕೆ ಹೋಗಿ ನೋಡೋರಲ್ಲ, ಅದು ಹ್ಯಾಕರ್ಸ್ಗಳು ಇರೋಲ್ಲ, ಎಷ್ಟು ಬ್ರಿಲಿಯಂಟ್ಗಳು ಇರೋರು, ಇವ್ರನ್ನೇ ಬಿಟ್ಟು ಕಳಿಸಿಲ್ಲ ಯೂಟ್ಯೂಬರು, ಅವ್ರನ್ನ ಚಾನಲ್ನೇ ಡಿಲೀಟ್ ಮಾಡಿಬಿಟ್ರು ಕೊನೆಗೂ. ಇದೇ ರೀತಿ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ಏನೋ ನೆಮ್ಕೊಂಡು ಜೀವನ ಮಾಡಬೇಡಿ, ನಿಮ್ಮ ಓನ್ ಟ್ಯಾಲೆಂಟ್ನ ನೆಮ್ಕೊಂಡು ಜೀವನ ಮಾಡಿ. ಅದರಲ್ಲಿ ಹೇಳಿದ್ನಲ್ಲ, ಒಂದೊಂದು ಕ್ಲಿಪ್ನ ತೋರಿಸಿ, ಯಾವಾಗ ಏನು ಕೂಡ ಎಫೆಕ್ಟ್ ಆಗಲ್ಲ. ಆಮೇಲೆ ನಿಮ್ಮ ಚಾನಲ್ ಕೂಡ ಯಾವತ್ತೂ ಈ ರೀತಿ ಡಿಲೀಟ್ ಆಗಲ್ಲ. ಓಕೆ, ಹಿಂಗೆ ಹೇಳ್ತಾ ಇವರಿಗೆ ನಮಗೆ ಏನು ಮಾಡೋಣ. ಓಕೆ ಪಾಪ, ಒಟ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೀನಿ. ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ರ ನನಗೆ ಪ್ರೋತ್ಸಾಹ ಕೊಡಿ. ಹೇಳಿದ್ರೆ ಸಿಂಪಲ್, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್, ಕಾಮೆಂಟ್ ಮಾಡ್ರೆ, ಇಷ್ಟಪಟ್ಟು ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಉಳಿಸಿ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದೆ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.